ಪ್ರತಾಪ್ ಮಳೆಯ 2016 ಮದುವೆ ಆಗಿತ್ತು. ಕತ್ಲಗಿರಿ ಅವರು ನಮ್ಮ ಮೊದಲನೇ ಮಗಳಿಗೆ ಸೌಮ್ಯ ಕೊಟ್ಟು ಮದುವೆ ಮಾಡಿ ಅಲ್ಲಿ ನಮ್ಮ ಜೊತೆಗೆ ಇದ್ದರು. ಅವರೇ ಎಲ್ಲ ನಮ್ಮ ಹೊಲ ಮನೆ ನೋಡ್ಕೊಳೋದು ಮಂತೆಲ್ಲ ಅವರು ನೋಡ್ತಾಯಿದ್ರು. ಇವತ್ತು ಬೆಳಗ್ಗೆ ಊರಿಗೆ ಹೋಗಿ ಬರ್ತೀನಿ ಅಂತ ಹೇಳಿದರು. ಆಯ್ತಪ್ಪ ಹೋಗಿ ಬನ್ನಿ ಅಂತಂದೆ. ಆಮೇಲೆ ಅಬೌಟ್ 1:45 ಒಂದು ಮೆಸೇಜು 1:47 ನೋಡಿದೆ. ಅವರ ಬ್ರದರ್ ಪ್ರಭುದೇವ್ ಫೋನ್ ಮಾಡಿದರು. ಪ್ರತಾಪ್ ಏನೋ ಸಿಕ್ತು, ನಿಮಗೆ ಎಲ್ಲಿದ್ದಾರೆ ಏನು ಅಂತ ಕೇಳಿದ್ರು. ಗೊತ್ತಿಲ್ಲಪ್ಪ, ಊರಿಗೆ ಹೋಗ್ತೀನಿ ಅಂತ ಹೇಳಿದರು ಅಂತ ಹೇಳಿದೆ. ನೋಡಿ ಈಗೇನೋ ಗುಳಿಗೆ ತೊಗೊಂಡಿದ್ದಾನೆ ಅಂತ ಸುದ್ದಿ ಇದೆ, ಸ್ವಿಚ್ ಆಫ್ ಮಾಡಿದ್ದಾನೆ, ನೀವು ಸ್ವಲ್ಪ ಇದನ್ನೆಲ್ಲ ಟ್ರ್ಯಾಕ್ ಮಾಡಿಸಿ ಅಂತ ಹೇಳಿದ್ರು. ಆಮೇಲೆ ನಾನು ಮಾಡಿದೆ, ರೀಚ್ ಆಗಲಿಲ್ಲ. ಆಮೇಲೆ ದಾವಣಗೆರೆ ರೂರಲ್ DSP ಅವರಿಗೆ ಫೋನ್ ಮಾಡಿದೆ. ಫೋನ್ ನಂಬರೆಲ್ಲ ಕೇಳಿದ್ರು, ಕೊಟ್ಟರೆ ಅವರಿಗೆ. ಆಮೇಲೆ ಹೊನ್ನಾಳಿ CP ಅವರಿಗೆ ಹೇಳಿದೆ. ದೆನ್ ಶಿವಮೊಗ್ಗ SP ಅವರಿಗೆ ಹೇಳಿದ್ವಿ. ಆಮೇಲೆ ದಾವಣಗೆರೆ DSP ಅವರು ಲೊಕೇಶನ್ ಕೊಟ್ಟರು. ಅದು ಮಾಡಿ ಇಲ್ಲೂ ಅದು ಕಾವಲೆ ಅಲ್ಲಪ್ಪ, ಫಸ್ಟು ಬೇರೆ ಕಡೆ ಲೊಕೇಶನ್ ಇಲ್ಲಿ ನ್ಯಾಮತಿ ಹತ್ರ ಮತ್ತು ಎಂಥ ಊರದು ಚೆನ್ನಾಲೆ ಅಲ್ಲೇ. ಅದನ್ನು ನಾನು ಮತ್ತೆ ಹೊನ್ನಾಳಿ ಇನ್ಸ್ಪೆಕ್ಟ್ರಿಗೆ ಅವರಿಗೆಲ್ಲ ತಿಳಿಸ್ದೆ. ಆಮೇಲೆ SP ಶಿವಮೊಗ್ಗ ಅವರು ಹೇಳಿದ್ರು, ಅದು ಲೊಕೇಶನ್ ಅವ್ರಿಗೂ ಕಳಿಸ್ದೆ. ಇಲ್ಲ ಅಲ್ಲಿ ಎಲ್ಲೂ ಇಲ್ಲ ಅದು ಆ ಥರ ಅಂತಂದರು. ಆಮೇಲೆ ಫೋನ್ ಅವ್ರು ಸಿಕ್ತು, ಪ್ರತಾಪನ ಫೋನ್ ಸಿಕ್ತು. ಮಾತಾಡೋದು ಮಾಡಿದಾಗ ಆಲ್ಮೋಸ್ಟ್ ಒಂಥರ ಫುಲ್ ಇದರಲ್ಲಿದ್ದಾರೆ, ಡ್ರೌಸಿ. ಆಮೇಲೆ ವಾಮಿಟ್ ಮಾಡ್ಕೊಳೋದೆಲ್ಲ. ಎಲ್ಲಿದೆಯಪ್ಪ ಏನು? ಹೊನ್ನಾಳಿ ಮಲೆಬೆನ್ನೂರು ರೋಡಲ್ಲಿದ್ದೀನಿ. ಎಲ್ಲಿದೆ ಹೇಳು, ಎಲ್ಲಿದೆ? ಹೊನ್ನಾಳಿ ಮಲೆಬೆನ್ನೂರು ರೋಡ್ ಅಂತ ಸ್ಪಷ್ಟ ಮಾತಾಡ್ತಿರಲಿಲ್ಲ. ಆಮೇಲೆ ಮತ್ತೆ ಎಲ್ಲರಿಗೂ ಹೇಳಿದೆ, ಹೀಗೆ ಹೊನ್ನಾಳಿ ಮಲೆಬೆನ್ನೂರು ರೋಡಲ್ಲಿದ್ದಾರೆ ಅಂತ. ಆಮೇಲೆ ಗೊತ್ತಾಯಿತು ಅಲ್ಲಿ ಸಿಕ್ಕರು ಅಂತ. ಪ್ರಭು ಕೂಡ ಅವ್ರ ಬ್ರದರ್ ಹುಡ್ಕಾಕತ್ತಿದ್ರು. ತಗೊಂಬಂದು ಅವರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋದಂತ. ಇಮಿಡಿಯೇಟ್ಲಿ ಹೊನ್ನಾಳಿ ಆಸ್ಪತ್ರೆಗೆ ನಾನು ಮಾತಾಡಿದೆ. ಡಾಕ್ಟ್ರಿಗೆ ಮಾತಾಡಿದಾಗ ಅವರು ಇಲ್ಲ, ಈ ಥರ ಈ ಜೋಳಕ್ಕೆ ಏನೋ ಗುಳಿಗೆ ಕೊಡ್ತಾರೆ, ಆ ಥರದ್ದು ಟ್ಯಾಬ್ಲೆಟ್ ತೊಗೊಂಡೆ. ಅಲ್ಮಾನಿ ಏನದು ಗೊತ್ತೆ, ಐ ಡೋಂಟ್ ಹ್ಯಾವ್ ಮೆಡಿಕಲ್ ಟೈಮ್. ಅದು ತೊಗೊಂಡಿದ್ದಾರೆ. ಭಾಳ ಇದ್ರದ್ದು ಗಂಭೀರವಾಗಿದ್ದು. ಹೇಳಿದೆ, ನೀವು ಟ್ರೀಟ್ ಮಾಡೋದಾದ್ರೆ ಮಾಡಿ, ಇಲ್ಲ ಆಗಲ್ಲ ಅಂದರೆ ಫಸ್ಟ್ ಏಡ್ ಕೊಟ್ಟು ಶಿಫ್ಟ್ ಮಾಡೋದಾದ್ರೆ ಬೇರೆ ದಾವಣಗೆರೆಗೆ ಮಾಡಿಬಿಡಿ ಅಂದೆ. ಆಯಿತು ಅಂತ ಅವ್ರು ರೆಡಿ ಮಾಡ್ತಾಯಿದ್ರು. ಆಮೇಲೆ ನಾನು ದಾವಣಗೆರೆಗೂ ಹೇಳಿದೆ. ಆಮೇಲೆ ಪ್ರಭು ಏನು ಹೇಳಿದ್ರು, ಇಲ್ಲ ದಾವಣಗೆರೆ ದೂರ ಆಗುತ್ತೆ, ಶಿವಮೊಗ್ಗಕ್ಕೆ ಹೋಗ್ಬಿಡ್ತೀವಿ ಅಂತ. ಸರಿ, ಇಲ್ಲಿ ಹಾಸ್ಪಿಟ್ಲಿಗೆ ಸರಿ ಬನ್ನಿ ಹೇಳಿ, ನಾನು ಬರ್ತೀನಿ ಅಂತ ಅಲ್ಲಿಂದ ಬಂದೆ. ಅಷ್ಟೊತ್ತಿಗೆ ಆನ್ ದ ವೇ ಬರ್ತಾಯಿದ್ದೆ ನಾನು. ಬಹುತೇಕ ಶಿವಕಾರಿಪುರ ಥರದ್ದು ಒಂದು 10 ಕಿಲೋಮೀಟ್ರ್ ಬಂದಾಗ ಫೋನ್ ಮಾಡಿದೆ. ಇಲ್ಲ ಬರೋಷ್ಟೊತ್ತಿಗೆ ಹೋಗ್ಬಿಟ್ಟಿದ್ದಾನೆ.